ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ, ನಾನು ಇವತ್ತು ನಿಮಗೆ ಒಂದು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಬಾಯಿ ಕೆಟ್ಟಿರುವಾಗ ಈ ಥರ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಅನ್ನದ ಜೊತೆ ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ತಿಂದರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋ ವಿಧಾನ, ಟೊಮೆಟೊ ಚಟ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಏನು ಬೇಕು ಅಂತ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ. ಸ್ಟವ್ ಮೇಲೆ ಒಂದು ಈ ಥರ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಉರಿಯೋದಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳ್ಳಿ. ಟೊಮೆಟೊ ಎಷ್ಟು ತೊಗೊತೀರಿ ಅದ್ರ ಮೇಲೆ ಡಿಪೆಂಡು. ನೋಡಿ, ನಾನು ಇಲ್ಲಿ ಒಂದು 1/4 kg ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ, ಬಟ್ ಇದು ಹುರಿದು ಚಟ್ನಿ ಮಾಡಿದಾಗ ಕಡಿಮೆನೇ ಅನಿಸುತ್ತೆ ಕ್ವಾಂಟಿಟಿ. ನೋಡಿ, ಇದು ಎಣ್ಣೆ ಕಾದಿದೆ, ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹುಳಿಯಾಗಿ ಸಿಹಿಯಾಗಿ ಒಂಥರ ಚೆನ್ನಾಗಿರುತ್ತೆ. ನನ್ನ ಮನೆಯಲ್ಲಂತೂ ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇದು ಟೊಮೆಟೊ ಚಟ್ನಿ. ಬಾಕ್ಸ್ಗೂ ಇದನ್ನೇ ಮಾಡಿಕೊಡು ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ, ಪೂರ್ತಿ ನೋಡಿ ವಿಡಿಯೋನ. ಇವತ್ತಿನ ಈ ಟೊಮೆಟೊ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಿದ್ದು ಸ್ವಲ್ಪ ಟೊಮೆಟೊ. ಈ ಥರ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ, ಕಾಯಿ ಟೊಮೆಟೊ ಎಲ್ಲ ತೊಗೋಬೇಡಿ, ಚೆನ್ನಾಗಿರಲ್ಲ. ಆಮೇಲೆ ಹುಳಿ ಟೊಮೆಟೊ ಬರುತ್ತೆ ನೋಡಿ, ಅದು ತೊಗೊಳ್ಳಿ. ಜಾಮ್ ಟೊಮೆಟೊ ಅಂತಾರೆ ನೋಡಿ, ಅದರಲ್ಲಿ ಅಷ್ಟು ರಸನೂ ಇರೋದಿಲ್ಲ, ಚಟ್ನಿನೂ ಟೇಸ್ಟ್ ಅನಿಸೋದಿಲ್ಲ, ಚೆನ್ನಾಗಿರೋದಿಲ್ಲ. ಈ ಥರನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಏನು ಸ್ಮೂತ್ ಆಗಬೇಕು, ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿ ಸ್ಮೂತ್ ಆಗಬೇಕಿದು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಒಂದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆಲ್ಲ ಈ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಈ ಥರ ಸಿಂಪಲ್ಲಾಗಿ ಚಟ್ನಿಗಳು ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಆಮೇಲೆ ಈ ಬ್ಯಾಚುಲರ್ಸ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನು ಮಾಡಿ ಒಂದು 3 ದಿನಗಳ ಗಟ್ಟಲೆ ಚೆನ್ನಾಗಿ ಇಟ್ಕೋಬೋದು. ಏನು ಫ್ರಿಜ್ಜೇ ಇರಬೇಕು ಅಂತೇನಿಲ್ಲ, ಕೆಡೋದಿಲ್ಲ ಬೇಗ. ಒಂದು 3-4 ದಿನ ಆರಾಮಾಗಿ ಇಟ್ಕೋಬೋದು. ಈಗ ನಾನು ಮಾಡ್ತಾ ಇರೋ ಚಟ್ನಿ ಬ್ಯಾಚುಲರ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ನನ್ನ ರೆಸಿಪಿಗಳಿಗೆ ಆದಷ್ಟು ಕಮೆಂಟ್ ಮಾಡಿ, ಹೇಗೆ ಅನ್ನಿಸ್ತು ಏನು ಅಂತ. ಯಾರೂ ಕಮೆಂಟೇ ಮಾಡ್ತಾ ಇಲ್ಲ. ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಬಟ್ ಕಮೆಂಟ್ಗಳೇನು ಹಾಕ್ತಾ ಇಲ್ಲ. ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಹೆಚ್ಚು ಸಪೋರ್ಟ್ ಮಾಡಿ ನಮಗೆ. ನೋಡಿ, ಈ ಥರ ಸ್ವಲ್ಪ ಸ್ಮ್ಯಾಶ್ ಆಗಬೇಕಿದು, ಇನ್ನೊಂದು ಸೆಕೆಂಡ್ ಆಗಬೇಕಿದು. ಈ ಟೊಮೆಟೊ ಚಟ್ನಿ ಒಂದು 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಏನು ಲೇಟೇ ಆಗೋದಿಲ್ಲ, ಕ್ವಿಕ್ಕಾಗಿ ಆಗುತ್ತೆ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಆಗೋಷ್ಟೊಳಗಡೆ ಚಟ್ನಿ ಮಾಡ್ಕೊಬಿಡ್ಬೋದು. ಬೇಗನೆ ಆಗುತ್ತೆ, ಟೈಮ್ ತುಂಬ ಉಳಿತಾಯ ಆಗುತ್ತೆ, ಬೇಗ ಮಾಡ್ಕೋಬೋದು. ಸ್ಕೂಲ್ ಟೈಮಲ್ಲಿ ಅಥವಾ ರಾತ್ರಿ ಹೊರಗಡೆ ಕೆಲಸಕ್ಕೆ ಹೋಗಿ ಸುಸ್ತಾಗಿ ಬಂದಿರ್ತಾರಲ್ಲ, ಆ ಟೈಮಲ್ಲಿ ಈ ಥರ ಸಿಂಪಲಾಗಿ ಒಂದು ಚಟ್ನಿ ಅನ್ನ ಮಾಡಿಕೊಂಡು ಇದಕ್ಕೊಂದು ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಅಂತೂ ಸೂಪರಾಗಿರುತ್ತೆ. ಇವಾಗ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿರಿ, ನೋಡ್ತಾ ಇರ್ಬೋದು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ. ಈಗ ಇದು ಸ್ವಲ್ಪ ಇದನ್ನು ಸ್ವಲ್ಪ ಆರೋದಕ್ಕೆ ಇಟ್ಬಿಡೋಣ. ಇದನ್ನು ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಕೂಲ್ ಆಗೋಷ್ಟೊಳಗೆ ಇದಕ್ಕೆ ನೋಡಿ, ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಟೊಮೆಟೊ ಎಷ್ಟಿದೆ ನೋಡಿಕೊಂಡು, ಜಾಸ್ತಿ ಇದ್ದರೆ ದೊಡ್ಡ ಜಾರಲ್ಲಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ಇದ್ದರೆ ಇದರಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದಕ್ಕೆ ಫಸ್ಟಿಗೆ ನೋಡಿ, ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೀವು ಕರಿಬೇವಿದ್ರೆ ಬೇಕಾದರೆ ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ನಿಮಗೆ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ, ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈ ಥರ ನೀಟಾಗಿ ಫಸ್ಟ್ಗೆ ಇದನ್ನು ಒಂದು ರೌಂಡ್ ಹಾಕೋಬೇಕು. ಒಂದು ರೌಂಡು ನೈಸ್ ಮಾಡಿ, ಆನಂತರ ಲಾಸ್ಟಲ್ಲಿ ಟೊಮೆಟೊ ಹಾಕಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ಇದನ್ನು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿಗೆ ಹಾಕೋಬೇಕು. ನೋಡಿ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹೇಳಿದ್ನೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಇಲ್ಲ ಅಷ್ಟಾಗಿ, ಹಾಗಾಗಿ ನಾನು 1-2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ, 2 ಸ್ಪೂನ್ ಹಾಕಿದ್ದೀನಿ ನಾನು. ಹಾಗೆಯೇ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಟೊಮೆಟೊ ಚಟ್ನಿಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಫಸ್ಟಿಗೆ ಇದನ್ನು ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ, ಈ ಥರ ತರ್ತರಿಯಾಗಿ ಮಿಕ್ಸಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಫುಲ್ ನೈಸಾಗಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ನೋಡಿ, ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಇದನ್ನು ಬೇಕಾದರೆ ಅನ್ನಕ್ಕೆ ಹಾಕ್ಕೊಂಡು ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ತಿನ್ಬೋದು. ಬೆಳ್ಳುಳ್ಳಿ ಖಾರ ಅಂತಾರಲ್ಲ, ಆ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಇದು ಕೂಡ. ಈಗ ನೆಕ್ಸ್ಟು ಇದಕ್ಕೆ ಟೊಮೆಟೊ ಹಾಕಿ ಜಸ್ಟ್ ಇದನ್ನು ಪಲ್ಸ್ ಅಂತಾರಲ್ಲ, ಆ ಥರ
ಆನ್ ಆಫ್ ಮಾಡಿದ್ರೂ ಸಾಕಾಗುತ್ತೆ. ಟೊಮೆಟೊ ಆಲ್ರೆಡಿ ಎಣ್ಣೆಯಲ್ಲಿ ಸಾಫ್ಟಾಗಿ ಬಂದಿರೋದ್ರಿಂದ ಒಂದು ಸಲ ಆನ್ ಆಫ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಈಗ ಇದಕ್ಕೆ ತಣ್ಣಗಾಗಿರೋಂಥ ಫ್ರೈ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ, ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದಾಗಲೇ ಗೊತ್ತಾಗೋದು. ಸಖತ್ತಾಗಿರುತ್ತೆ ಮಾತ್ರ. ಇದನ್ನು ಹೇಳಿದ್ನಲ್ಲ, ಜಸ್ಟ್ ಇದನ್ನು ಆನ್ ಆಫ್ ಒಂದೆರಡು ಸಲ ಆನ್ ಆಫ್ ಮಾಡಿಕೊಂಡ್ರೆ ಸಾಕು, ಟೊಮೆಟೊ ನೈಸ್ ಆಗುತ್ತೆ. ನೋಡಿ ಇದನ್ನು ಟೊಮೆಟೊ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ. ನೋಡಿ ಜಸ್ಟ್ ಒಂದೆರಡು ಸಲ ಆನ್ ಆಫ್ ಮಾಡಿದ್ರೆ ಸಾಕು, ನೈಸ್ ಆಗಿಬಿಡುತ್ತೆ ಟೊಮೆಟೊ. ಇದೇ ಥರನೇ ಇರಬೇಕು, ನೈಸಾಗಿ ಆಡಿಸ್ಬಾರ್ದು ಇದನ್ನು. ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಇದ್ರ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಕಲರು. ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಚಟ್ನಿ ಕಲರ್ ತೋರಿಸ್ತೀನಿ, ಆಗಲೇ ಎಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನೋಡಿ ರೆಡ್ಡಿಶ್ ಆಗಿ ಸಖತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿ ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಇದು ಬಿಸಿಯಾಗಿದೆ. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೇನೂ ಇಲ್ಲ, ಜಸ್ಟ್ ಸಾಸಿವೆ ಮತ್ತು ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ, ಬೇರೆ ಏನೂ ಬೇಕಿಲ್ಲ ಇದಕ್ಕೆ. ನೋಡಿ ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಬಳಸೋದ್ರಿಂದ ಎಲ್ರಿಗೂ ಗೊತ್ತಿರುತ್ತೆ ಹಿಂಗೆ ಬಗ್ಗೆ. ಹಿಂಗೆ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿ ಹಿಂಗೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಸೀತಂಗೆ ಆಗಿಬಿಡುತ್ತೆ. ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಇದನ್ನು ಕೂಲಾದ್ಮೇಲೆ ಸ್ವಲ್ಪ ಚಟ್ನಿ ಹಾಕ್ಕೊಳ್ಳೋಣ. ನೋಡಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೂಲಾಗಿದೆ ಇದು. ಇದಕ್ಕೆ ನೀವು ಕರಿಬೇವು ಏನು ಬೇಕಾದ್ರೂ ಹಾಕ್ಕೊಳ್ಳಿ, ಇದಕ್ಕೇನು ಬೇಕಾಗಲ್ಲ, ಅಷ್ಟೇ ಸಾಕಾಗುತ್ತೆ. ನೋಡಿ ಈಗ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿ ಟೊಮೆಟೊ ಚಟ್ನಿ ಕಲರ್ಫುಲ್ಲಾಗಿದೆ, ಬಟ್ ವೀಡಿಯೋನಲ್ಲಿ ಲೈಟ್ ಬೆಳಕಿಗೆ ಈ ಥರ ಕಲರ್ ಸ್ವಲ್ಪ ಡಲ್ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ.